ನಾವು ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಆ್ಯಕ್ಚುಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಒಂದು ಪುಷ್ ಬಟನ್ ಯೂಸ್ ಮಾಡ್ಕೊಂಡು ಆ್ಯಕ್ಚುಯೇಟ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಈಗ ನಾವೇನು ಮಾಡಬೇಕು, ನಾವು ಎಕ್ಸ್ಟೆಂಡ್ಗೆ ಒಂದು ಪುಷ್ ಬಟನ್ ಯೂಸ್ ಮಾಡ್ತಿದ್ದೀವಿ, ರಿಟ್ರಾಕ್ಟಿಗೆ ಒಂದು ಪುಷ್ ಬಟನ್ ಯೂಸ್ ಮಾಡ್ಕೊಂಡು ಹೇಗೆ ಆಪ್ರೇಟ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಿರೋ ಕಾಂಪೊನೆಂಟ್ಸ್ ಬಂದುಬಿಟ್ಟು ಒಂದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಮತ್ತು 2 3/2 ಪುಷ್ ಬಟನ್ ಮತ್ತು ಒಂದು ಮ್ಯಾನಿಫೋಲ್ಡ್. ಈಗ ಕನೆಕ್ಷನ್ ಹೇಗೆ ಅಂತ ನೋಡೋಣ. ಈಗ ಫಸ್ಟ್ ಏನು ಮಾಡಬೇಕು, ಒಂದು ನ್ಯೂಮ್ಯಾಟಿಕ್ ಟ್ಯೂಬ್ನ ತೊಗೊಂಡು ಮ್ಯಾನಿಫೋಲ್ಡ್ ಕೊಡಬೇಕು. ಮ್ಯಾನಿಫೋಲ್ಡಿಂದ ಒಂದು 3/2 ಪುಷ್ ಬಟನ್ 1 ಮತ್ತು ಮ್ಯಾನಿಫೋಲ್ಡಿಂದ ಇನ್ನೊಂದು ಪುಷ್ ಬಟನ್ ಕೊಡಬೇಕು. ಮತ್ತು ಮತ್ತೆ ಮ್ಯಾನಿಫೋಲ್ಡಿಂದ ನೆಕ್ಸ್ಟ್ ಏನು ಮಾಡಬೇಕು, ಒಂದು 5/2 ಡಬಲ್ ಸೆಟ್ ಪೈಲಟ್ ಆಪರೇಟೆಡ್ಗೆ ಕೊಡಬೇಕು ಇನ್ಪುಟ್ ಪೋರ್ಟಲ್ಲಿ. ನೆಕ್ಸ್ಟ್ ಒಂದು ಪುಷ್ ಬಟನ್ ಔಟ್ಪುಟ್ನ ತಗೊಂಡು ಪೈಲಟ್ ಆಪರೇಟೆಡ್ ಕೊಡ್ತೀವಿ. ಇನ್ನೊಂದು ಪುಷ್ ಬಟನ್ ಔಟ್ಪುಟ್ನ ತಗೊಂಡು ಸೇಮ್ ಇನ್ನೊಂದು ಪೈಲಟ್ ಆಪರೇಟೆಡ್ಗೆ ಕೊಡ್ತೀವಿ. ನೆಕ್ಸ್ಟ್ 5/2 ಡಬಲ್ ಸೆಟ್ ಪೈಲಟ್ ಆಪರೇಟೆಡ್ ಒಂದು ತೊಗೊಂಡು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಒಂದು ಸೈಡ್ ಕೊಡ್ತೀವಿ ಮತ್ತು ಇನ್ನೊಂದು ತೊಗೊಂಡು ಸೇಮ್ ಇನ್ನೊಂದು ಕಡೆ ಕೊಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, ನ್ಯೂಮ್ಯಾಟಿಕ್ ಆನ್ ಮಾಡಬೇಕು. ನೀವು ಸಿಲಿಂಡರ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಇನ್ನೊಂದು ಕಡೆ ಪ್ರೆಸ್ ಮಾಡ್ತಾರೆ ರಿಟ್ರಾಕ್ಟ್. ಒಂದು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಎಕ್ಸ್ಟೆಂಡ್ ಆಗುತ್ತೆ, ಇನ್ನೊಂದು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ರಿಟ್ರಾಕ್ಟ್ ಆಗುತ್ತೆ.